ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋನ ಜೊತೆ ಬಂದಿದ್ದೀನಿ. ಇವೇನು ಅಂದ್ಕೊಂಡ್ರೆ ಈರುಳ್ಳಿಕಾಯಿ ನೋಡಿ, ನಾನು ಇದೊಂದು ಮೆಥಡಲ್ಲಿ ಹಾಕ್ತಾಯಿದ್ದೀನಿ ಈರುಳ್ಳಿಕಾಯಿನ. ಇವು ಗಿಡದಿಂದ ಕಿತ್ಕೊಂಡ್ಬಂದಿರೋವು 3 ದಿವಸ ಆಗಿದೆ. ಅದನ್ನು ಚೆನ್ನಾಗಿ ಬಾಡಿಸಿಲ್ಲ ನಾನು, 3 ದಿವಸ ಇಟ್ಟಿದ್ದೆ ಅಷ್ಟೇ. ಚೆನ್ನಾಗಿ ಹುಳಿ ಬರುತ್ತೆ, ಚೆನ್ನಾಗಿ ಹುಳಿ ಇದೆ. ಅದಕ್ಕೆ ನಾನೇನು ಮಾಡ್ತೀನಿ, ಕಟ್ ಮಾಡಿಬಿಟ್ಟು ಅದನ್ನು ತೆಗಿಯೋಕ್ಕಾಗಲ್ಲ ಈ ತಿರುಳು. ಈಗ ಅದಕ್ಕೋಸ್ಕರ ಕಟ್ ಮಾಡಿ ಹಾಗೇ ಉಪ್ಪು ಹಾಕಿಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈಗ ಕಟ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ. ಹುಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹುಳಿ ತೆಗಿಬೋದು, ಒಳಗಡೆ ತಿರುಳು ತೆಗಿಯೋಕ್ಕಾಗ್ತಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾಯಿದ್ದೀನಿ. ಎಲ್ಲ ಪೀಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಎಲ್ಲನೂ. ನೋಡಿ ಇಷ್ಟಿಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ಹುಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಕಟ್ ಮಾಡಿದ ಪೀಸಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಕಾಣಿಸ್ತಾ ಇದೆ ಅಂತ. ಈಗ ನಾನು ಹುಳಿ ಹಿಂಡ್ಬಿಟ್ರೆ ಅದು ತಿರುಳು ತೆಗಿಯೋಕ್ಕಾಗಲ್ಲ, ಹಾಗಾಗಿ ನಾನು ಹುಳಿ ಹಿಂಡ್ತಾ ಇಲ್ಲ, ಹಾಗೇ ಕಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಹುಳಿ ಹಿಂಡ್ಬಿಟ್ಟು ಒಳಗಡೆ ತಿರುಳು ಆ ಸಿಪ್ಪೆ ತೆಗ್ದಿಲ್ಲ ಅಂದರೆ ಕಹಿ ಆಗುತ್ತೆ. ಈರುಳ್ಳಿಕಾಯಿ ಉಪ್ಪಿನಕಾಯಿ ಅದು ತಿರುಳು ತೆಗಿಲೇಬೇಕು. ತೆಗಿಲಿಲ್ಲ ಅಂದರೆ ಕೈ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನು ಸಿಪ್ಪೆ ತೆಗಿಬೇಕು. ಒಳಗಡೆ ಒಂದು ನಾರು ಬರುತ್ತೆ, ಆ ನಾರು ತೆಗಿಬೇಕು. ಚೆನ್ನಾಗಿ ಹುಳಿ ನಾನು ಬೇರೆ ಹಿಂಡ್ಕೊಂಡು ಆ ನಾರು ತೆಗೆದು, ಅದು ಗಟ್ಟಿ ಇದೆ ಕಾಯಿ ಇನ್ನೂ ಅಂತ ಬಾಡಿಲ್ಲ, ಫ್ರೆಶ್ ಆಗಿದೆಯಲ್ಲ ಕಾಯಿ, ಹಾಗಾಗಿ ನಾವು ಅದು ಕೀಳೋಕ್ಕಾಗ್ತಿಲ್ಲ. ಅದನ್ನು ಒಳಗಡೆ ತಿರುಳನ್ನ ಕೀಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ನೋಡಿ ಹಾಗೆ ಕಟ್ ಮಾಡಿಬಿಟ್ಟು ನಾನು ಈಗ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು 2 ದಿವಸ ಇಟ್ಬಿಡ್ತೀನಿ. ಹಾಗೇ ಇಟ್ಬಿಟ್ರೆ ಆಮೇಲೆ ಅದು ಚೆನ್ನಾಗಿ ತಿರುಳನ್ನ ತೆಕ್ಕೋಬೋದು. ಈಗ ನೋಡಿ, 2 ಕಾಯಿಗೆ 1 ಇಡಿ ಉಪ್ಪಿನಂಗೆ ಹಾಕ್ತಾಯಿದ್ದೀನಿ. 10 ಕಾಯಿ ಇದೆ, 5 ಇಡಿ ಉಪ್ಪು ಹಾಕ್ತೀನಿ ನಾನು. ಈ ಥರ ಹಿಂಗೆ ಕೈಲಿ ಹಿಡ್ಕೊಂಡು ಹಾಕಬೇಕು ನೋಡಿ. 3 ಇಡಿ ಆಯಿತು, 4ನೇ ಇಡಿ, ಒಟ್ಟಿನಲ್ಲಿ 10 ಕಾಯಿಗೆ 5 ಇಡಿ ಉಪ್ಪು ಹಾಕ್ತೀನಿ ನಾನೀಗ. ನೋಡಿ ಇದು 5ನೇ ಇಡಿ. ಈಗ 5 ಇಡಿ ಹಾಕಿದ್ದೀನಿ. ಎಲ್ಲ ಮೇಲೆ ಕೆಳಗೆ ಮಿಕ್ಸ್ ಮಾಡಿ ಇಟ್ಬಿಡೋಣ. 2 ದಿವಸ ಇಟ್ಬಿಟ್ರೆ ನಾವು ನಿಂಬೆಕಾಯಿ ಹಾಕಬೇಕಾದ್ರೂ ಹಾಗೆ ತಕ್ಷಣ ಖಾರ ಹಾಕಲ್ಲ. ಈರುಳ್ಳಿಕಾಯಿಗೆ ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕ್ಬೋದು. ಅದು ನನಗೆ ಆ ನಾರು ತೆಗಿಯೋಕ್ಕೆ ಬರದೇ ಇದ್ದಕ್ಕೆ ನಾನು ಅಲ್ಲಿ ತಕ್ಷಣ ಖಾರ ಹಾಕ್ತಾಯಿಲ್ಲ. ನಾನೇನು ಮಾಡ್ತಾಯಿದ್ದೀನಿ, ಉಪ್ಪು ಹಾಕ್ಬಿಟ್ಟು 2 ದಿವಸ ಇಡ್ತೀನಿ. ಇಲ್ಲದಿದ್ರೆ ಉಪ್ಪು ಹಾಕಿ ಇಡೋ ಅವಶ್ಯಕತೆ ಏನಿಲ್ಲ. ತಕ್ಷಣವೇ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ಇಡ್ಬೋದು. ಅದಕ್ಕೆ ಚೆನ್ನಾಗಿ ಒಂದು 3 ದಿವಸ 4 ದಿವಸ ಇಟ್ಬಿಟ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರ್ತದೆ, ತಿನ್ಬೋದು ಅವಾಗ ಉಪ್ಪಿನಕಾಯಿನ. ನೋಡಿದ್ರೆ ಈಗ ತೆಗೆದುಬಿಟ್ಟು ನಾನು 2 ದಿವಸ ಆದಮೇಲೆ ಇಲ್ಲಿ ನೋಡಿ, ಆ ಒಳಗಡೆ ತಿರುಳೆಲ್ಲ ತೆಗೆದಿದ್ದೀನಿ. ಅದನ್ನು ತೋರಿಸ್ತೀನಿ ಸಿಪ್ಪೆನ, ಎಷ್ಟು ಸಿಪ್ಪೆ ಬಂದಿದೆ ಅಂತ. ಈಗ ಅದು ಉಪ್ಪಲ್ಲಿ 2 ದಿವಸ ನೆಂದಿರೋದಕ್ಕೆ ನೋಡಿ ಈ ಥರ ಸುಲಭವಾಗಿ ತೆಗಿತಾಯಿದ್ದೀನಿ. ಇಲ್ಲಾಂದರೆ ತೆಗಿಯೋಕ್ಕೆ ಬರಲ್ಲ, ಅದು ಕೈಯಲ್ಲೇ ಉಗ್ರೇನೆ ನೋವು ಬರುತ್ತೆ. ಅದು ಒಳಗಡೆ ಅಷ್ಟು ಗಟ್ಟಿ ಕಚ್ಕೊಂಡಿರ್ತದೆ, ಅದು ತೆಗಿಯೋಕ್ಕೆ ಬಂದಿಲ್ಲ ನನಗೆ. ಕಾಯಿ ಫ್ರೆಶ್ ಆಗಿರೋದ್ರಿಂದ ಆ ಥರ ಕಚ್ಕೊಂಡಿರ್ತದೆ. ಅದು ಸ್ವಲ್ಪ ಒಂದು 15 ದಿವಸ 1 ವಾರ ಇಟ್ಬಿಟ್ರೆ ಚೆನ್ನಾಗಿ ಬಾಡ್ದಂಗೆ ಆಗಿರುತ್ತಲ್ಲ. ಈ ರೆಡಿಮೇಡ್ ಇದರಲ್ಲಿ ಮಾರ್ಕೆಟಲ್ಲಿ ಮಾರೋವೆಲ್ಲ ಅದೇ ಥರ ಇರೋದು. ಅವ್ರೇನು ಫ್ರೆಶ್ಶಾಗಿ ಕಿತ್ಕೊಂಬಂದು ಕೊಡೋಲ್ಲ ನಮಗೆ. ಹಾಗಾಗಿ ಅದು ಕಟ್ ಮಾಡಿದ ತಕ್ಷಣ ತಿರುಳು ತೆಗಿಬೋದು. ಇದು ಫ್ರೆಶ್ಶಾಗಿ ಕಿತ್ತಿರೋದಲ್ವ ಗಿಡದಲ್ಲಿ. ಆವಾಗೆ 2 ದಿವಸ ಆಗಿದೆ ಕಿತ್ತು, ಅದಕ್ಕೆ ಅದು ತಿರುಳು ತೆಗಿಯೋಕ್ಕೆ ಗೊತ್ತಿಲ್ಲ. ಆ ಸಿಪ್ಪೆನ ನೋಡಿ, ಆ ಸಿಪ್ಪೆ ಈ ಥರ ತೆಗೆದುಬಿಟ್ಟು ಇನ್ನು ನೋಡಿ, ಅದು ಬರೀ ಹಿಂದ್ಗಡೆ ಇರೋದು ಮಾತ್ರ ಹಾಕ್ಕೋಬೇಕು. ಒಳಗಡೆ ಸಿಪ್ಪೆ ತೆಗೆದು ಬಿಡ್ಬೇಕು, ನಾರ್ನಂಗೆ ಇರ್ತದೆ ಅದು. ಅದು ತಿನ್ನೋಕ್ಕೂ ಆಗೋಲ್ಲ, ಕಹಿನೂ ಅದಿದ್ದರೆ. ಅದಿಲ್ಲ ಅಂದರೆ ಚೆನ್ನಾಗಿ ಬರೋದು. ನೋಡಿ ಇಷ್ಟಾಗಿದೆ. 10 ಈರುಳ್ಳಿಕಾಯಿಗೆ ರಸ ಬೇರೆ ಹಿಂಡ್ಕೊತಾಯಿದ್ದೀನಿ ನೋಡಿ. ಆ ಒಳಗಡೆ ಎಷ್ಟೊಂದು ಕಸ ಇದೆ ನೋಡಿ, ಆ ಕಸ ಎಲ್ಲ ತಿನ್ನೋಕ್ಕೂ ಆಗೋಲ್ಲ. ಅದನ್ನ ಚೆನ್ನಾಗಿ ಹಿಂಡ್ಕೊಂಡು ರಸ ತೆಕ್ಕೊಂಡ್ಬಿಡ್ತೀನಿ. ಅದರಲ್ಲಿ ರಸ ಇದೆ, ಅದರಲ್ಲೂ ಉಪ್ಪು ಹಾಕಿಟ್ಟಿದ್ನೆಲ್ಲ ಬಂದಿದೆ ನೋಡಿ. ಎಲ್ಲ ಚೆನ್ನಾಗಿ ತಿರುಳೆಲ್ಲ ಹಿಂಡಿ ಚೆನ್ನಾಗಿ ರಸ ತೊಗೊಂಡಿದ್ದೀನಿ. ಇದನ್ನು ವೇಸ್ಟ್ ಬೀಸಾಕೋದೇನೆ, ಇದನ್ನು ಕಸಕ್ಕೆ. ಇಲ್ಲಿ ನೋಡಿ ಅಷ್ಟು ಹುಳಿ ಬಂದಿದೆ. ಈಗ ಹುಳಿನಲ್ಲಿ ಖಾರ ರುಬ್ಕೋಬೇಕು ನಾನು, ಮಸಾಲೆ ಎಲ್ಲ. ಈಗ ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ, ಸಿಮ್ಮಲ್ಲಿ ಆನ್ ಮಾಡಿಬಿಟ್ಟು. ಈಗ 2 ಟೇಬಲ್ ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕಿದ್ರೆ ಫುಲ್ ಕೈ ಆಗುತ್ತೆ, ಹಾಕಬಾರ್ದು. ಅದು ಮೊದಲೇ ಕೈ ಈರುಳ್ಳಿಕಾಯಿ. ಇದು ಮೆಂತ್ಯ ಹಾಕಿದ್ರೆ ಗಮ್ಮತ್ತು ಚೆನ್ನಾಗಿರ್ತದೆ ಅಂದ್ಬಿಟ್ಟು ಮೆಂತ್ಯ ಹಾಕಬೇಕು ಅಷ್ಟೇ. ಜಾಸ್ತಿ ಹಾಕಬಾರ್ದು. ಈರುಳ್ಳಿಕಾಯಿ ಕೈ ಇರುತ್ತಲ್ಲ, ಇನ್ನು ಮೆಂತ್ಯನೂ ಕೈ ಆಗುತ್ತೆ, ಅದು ತಿನ್ನೋಕ್ಕಾಗಲ್ಲ ಅವಾಗ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಹಾಕೋಬೇಕು. ನನಗೆ 2 ಸ್ಪೂನ್ ಹಾಕಿದ್ದೀನಿ. 2 ಸ್ಪೂನ್ ಪೌಡ್ರು ದಯವಿಟ್ಟು ನಾನು ದೇವರಾಣೆ ಹಾಕಲ್ಲ. ಅದನ್ನೇನು ಮಾಡ್ತೀನಿ ನಾನು,
ಸ್ವಲ್ಪ ಹಾಕ್ತೀನಿ, 1 ಸ್ಪೂನ್ ಹಾಕ್ಕೋತೀನಿ ಅಷ್ಟೇ. ಇನ್ನು ಬಾಕಿದೆಲ್ಲ ಎತ್ತಿಟ್ಕೊತೀನಿ ಒಂದು ಡಬ್ಬಿಗೆ ಹಾಕಿ. ಇನ್ನೊಂದು ಸಲ ಉಪ್ಪಿನಕಾಯಿ ಹಾಕಬೇಕಾದ್ರೆ ಅದನ್ನೇ ತೊಗೋತೀನಿ ನಾನು. ಯಾಕೆ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅಂದರೆ ಮಿಕ್ಸಿ ಜಾರ್ಗೆ ಸಿಗಲ್ಲ ಅದು. ಈಗ 1 ಸ್ಪೂನ್ ಹಾಕ್ಕೊಂಡ್ರೆ ಮಿಕ್ಸಿಲಿ ಪೌಡ್ರ್ ಮಾಡೋಕ್ಕಾಗಲ್ಲ. ಈಗ ಇದೊಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಾಸಿವೆನ 2 ಒಟ್ಟಿಗೆ ಹುರ್ಕೊಂಡು ಬೇರೆ ಬೇರೆ ಹುರಿದಿದ್ದೀನಿ ನಾನು. ಆ ಬಿಸಿಗೆ ನೋಡಿ ಸಿಡಿತಾ ಇದೆ. ಈಗ ತಣ್ಣಗಾಗಿದೆ. ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ತಣ್ಣಗಾಗಿದೆ, ಹಾಕ್ಕೊಳ್ಳೋಣ. ಈಗ ನೋಡಿ ಅದನ್ನು ನೈಸ್ಗೆ ಪೌಡ್ರ್ ಮಾಡ್ಕೊಬತ್ತೀನಿ. ನೋಡಿ ನೈಸ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದೆಲ್ಲನೂ ಹಾಕಲ್ಲ, ಅದು ಉಪ್ಪಿನಕಾಯಿಗೆ 1 ಸ್ಪೂನು 1/4 ಸ್ಪೂನ್ ಹಾಕೋತೀನಿ ಅಷ್ಟೇ, ಸಾಕು ನನಗೆ. 10 ಈರುಳ್ಳಿಕಾಯಿ ಹಾಕಿರೋದಲ್ವ. ನೋಡಿ ಒಣಮೆಣ್ಸಿನ್ಕಾಯಿ ನಾನು ಹುರಿದಿಲ್ಲ, ಹಾಗೇ ಬಿಸಿಲಲ್ಲಿ ಒಣಗಿಸ್ಕೊಂಡು ಗ್ರೈಂಡ್ರಿಗೆ ಹಾಕೋತಾಯಿದ್ದೀನಿ. ಇದಕ್ಕೆ ಮಿಕ್ಸಿಗೆ ಹಾಕೋತಾಯಿದ್ದೀನಿ ನಾನು. ಮಿಕ್ಸಿ ಮಾಡಿಕೊಂಡ್ರೆ ನೈಸ್ಗೆ ಪೌಡ್ರ್ ಮಾಡಿಕೊಂಡ್ರೆ ಉಪ್ಪಿನಕಾಯಿ ಕಲಿಸ್ಕೋಬೋದು. ಇದು ಜಾಸ್ತಿ ಹಾಕಿದ್ದೀನಿ, ಅದು ಗ್ರೈಂಡ್ರ್ ಮಾಡ್ಬೋದು, ಮಿಕ್ಸಿ ಮಾಡ್ಬೋದು. ಈಗ ಕಡಿಮೆ ಆಗಿಬಿಟ್ರೆ ಮಿಕ್ಸಿಗೆ ಸಾಕಾಗಲ್ಲ. ಈಗ ನೋಡಿ ಅದು ಪೌಡ್ರ್ ಮಾಡ್ಕೊಂಡಾಯ್ತು 2. ಈಗ ಒಂದು 3 ಗೆಡ್ಡೆ ಬೆಳ್ಳುಳ್ಳಿನ 3ರಿಂದ 4 ಚಿಕ್ಕ ಗೆಡ್ಡೆ ನಾಟಿ ಗೆಡ್ಡೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ರಸ ಹಾಕ್ಕೊಂಡೇ ಪೌಡ್ರ್ ಮಾಡ್ಕೋಬೇಕು ನಾನು. ಅದನ್ನು ಮಿಕ್ಸಿ ಪೇಸ್ಟ್ ಮಾಡ್ಕೋಬೇಕು ನಾನು. ಈಗ ಅದು ಪೇಸ್ಟ್ ಮಾಡ್ಕೊಂಡಾಗಿದೆ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಚಟಪಟ ಅಂತ ಸಿಡಿಲಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಸಿಡ್ದಾದ್ಮೇಲೆ ನೋಡಿ ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಈಗ ಸ್ಟವ್ ಆನ್ ಮಾಡೋಣ, ಆಫ್ ಮಾಡಿಬಿಡೋಣ, ಇಲ್ಲಾಂದರೆ ಸೀದೋಗುತ್ತೆ. ಈಗ ನೋಡಿ ಪೌಡ್ರ್ ಇದನ್ನು ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಅದು ತಣ್ಣಗಾಯ್ತಾ ಇರಲಿ ಒಗ್ಗರಣೆ. ಈಗ ನೋಡಿ ಇದಕ್ಕೆಲ್ಲನೂ ಅದೇ ಬಾಕ್ಸ್ಗೆ ಆ ಸಿಪ್ಪೆ ತಿರುಳು ತೆಗ್ದಿದ್ನಲ್ಲ, ಆ ಸಿಪ್ಪೆ ಎಲ್ಲ ಅವೆಲ್ಲ ಹೋಳೆಲ್ಲ ಹಾಕ್ಕೊಂಡು ಈಗ ಅದಕ್ಕೆ ಎಲ್ಲ ಮಸಾಲೆಗಳೆಲ್ಲ ಹಾಕ್ಕೊಳ್ಳೋಣ. ಈಗ ನೋಡಿ ಬೆಳ್ಳುಳ್ಳಿ ಪೇಸ್ಟ್, ಇದು ಬರೀ ಬೆಳ್ಳುಳ್ಳಿ, ಅದು ಹುಳಿ ಇರುತ್ತಲ್ಲ ಈರುಳ್ಳಿಕಾಯಿಂದ, ಆ ಹುಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಅಚ್ಕಾರದ ಪುಡಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. 2.25 ಸ್ಪೂನ್ ಹಾಕಿದ್ದೀನಿ. ಈಗ ಇದು ಧನಿಯಾ ಅಲ್ಲ, ಸಾಸಿವೆ ಮೆಂತ್ಯ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಆ ಪೌಡ್ರ್ ಹಾಕ್ತಾಯಿದ್ದೀನಿ 2 ಸ್ಪೂನು. ಈಗ ಅರಿಶಿನ ಹಾಕ್ಕೋತಾಯಿದ್ದೀನಿ 1 ಸ್ಪೂನು. ನೋಡಿ ಅದೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅದಕ್ಕೆ 1 ಸ್ಪೂನ್ ಜೀರಿಗೆನೂ ಹಾಕ್ಕೊಂಡಿದ್ದೀನಿ, ಜೀರಿಗೆ ಪೌಡ್ರು ಹಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ. ಈಗ ನೋಡಿ ಒಗ್ಗರಣೆ ಮಾಡಿದ್ನಲ್ಲ, ಒಗ್ಗರಣೆ ಮಾಡಿದ್ದ ಎಣ್ಣೆ ಸಹಿತ, ಸಾಸಿವೆ ಎಣ್ಣೆ ಸಹಿತ ಹಾಕ್ಕೊಂಡಿದ್ದೀನಿ ಅದನ್ನು. ಈಗ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿ ಬಂದು ಅಂತ. ಬಾಯಲ್ಲಿ ನೀರು ಬರ್ತಾಯಿದೆ ಉಪ್ಪಿನಕಾಯಿ ನೋಡಿದ್ರೆ ತಿನ್ನಬೇಕು ಅಂತ. ನಿಮಗೂ ಬಾಯಲ್ಲಿ ನೀರು ಬರುತ್ತಲ್ವ ಉಪ್ಪಿನಕಾಯಿ ನೋಡಿದ್ರೆ? ಎಂಥವ್ರಿಗಾದ್ರೂ ಬಾಯಲ್ಲಿ ನೀರು ಬರುತ್ತೆ. ಉಪ್ಪಿನಕಾಯಿ ತಿನ್ನೋದಕ್ಕಿಂತ ಮೊದಲಾಗೆ ನೀರು ಸುರಿತಾ ಇರ್ತದೆ. ಅದು ಉಪ್ಪಿನಕಾಯಿನ ಮಜಾನೇ ಹೆಂಗೆ. ಈಗ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ? ಇದು ತುಂಬ ಚೆನ್ನಾಗಿರ್ತದೆ. ಈರುಳ್ಳಿಕಾಯಿನ ಉಪ್ಪಿನಕಾಯಿ ಅಂತೂ ಇನ್ನು 1 ವರ್ಷ ಇಟ್ಟರೂ ಕೆಡಲ್ಲ, ಗಟ್ಟಿಯಾಗೇ ಇರ್ತದೆ. ಯಾಕೆಂದ್ರೆ ನಾವು ನೀರು ಸೋಗಿಸಿಲ್ಲ, ಏನಿಲ್ಲ. ನೋಡಿ ಈ ಡಬ್ಬಕ್ಕೆ ತುಂಬಿ ಮುಚ್ಚಳ ಹಾಕಿ ಎತ್ತಿಟ್ಕೊಂಡ್ರೆ 1 ವರ್ಷ ತನಕ ಇಟ್ಕೊಂಡು ತಿನ್ಬೋದು. ಇದನ್ನು ನೋಡಿದ್ರಿ ಅಲ್ವಾ ಈರುಳ್ಳಿಕಾಯಿ ಉಪ್ಪಿನಕಾಯಿ ಹಾಕೋದು ಹೆಂಗೆ ಅಂತ. ನಾನು ಇನ್ನೂ ಈರುಳ್ಳಿಕಾಯಿನ ಇನ್ನೂ ಹಣ್ಣು ತಂದುಬಿಟ್ಟು ಇನ್ನೊಂದು ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೆ ಉಪ್ಪಿನಕಾಯಿ ತಿನ್ಕೊಂಡು ಟೇಸ್ಟ್ ನೋಡಿಕೊಂಡು ನೀವು ಹಾಕಿ, ನಿಮ್ಮ ಮನೇಲಿ ಉಪ್ಪಿನಕಾಯಿ ಯಾವ ಥರ ಟೇಸ್ಟ್ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಅಲ್ಲಿವರೆಗೆ ನಾನು ಬೇರೆ ಉಪ್ಪಿನಕಾಯಿಗೆ ಟ್ರೈ ಮಾಡ್ತೀನಿ. ಬೇರೆ ಇನ್ನೊಂದು ಈರುಳ್ಳಿಕಾಯಿ ತರಿಸ್ತೀನಿ, ಇನ್ನೊಂದು ಥರ ಇರುತ್ತೆ, ಇನ್ನೊಂದು ಮೆಥಡಲ್ಲಿ ಹಾಕಿ ತೋರಿಸ್ತೀನಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಲೈಕು, ಶೇರು, ಕಮೆಂಟು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ನಾನು ಇನ್ನೊಂದು ಸೂಪರ್ ವಿಡಿಯೋ ತೊಗೊಬರ್ತೀನಿ. ಥ್ಯಾಂಕ್ ಯು.